ಚಿಕ್ಕಮಗಳೂರಲ್ಲಿ ಶುರುವಾಗಿರುವಂಥ ನಿಮ್ಮ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಈಗ ಗ್ರೋತ್ ಎಲ್ಲಿವರೆಗೆ ಬಂದಿದೆ? ಈಗ ನಾವು ಚಿಕ್ಕಮಗಳೂರಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ರಿ, ಕುಮಾರಗಿರಿ ಎಸ್ಟೇಟ್ ಅಂತ. ಅದಾದ್ಮೇಲೆ ನಾವು ಸಕಲೇಶ್ಪುರದಲ್ಲಿ ಒಂದು 9 ತೋಟ ನಾವು ಸೇಲ್ ಮಾಡಿಬಿಟ್ಟು ಮೇಂಟೈನ್ ಮಾಡ್ತಾ ಇದ್ದೀರಿ. ಸೊ ಈಗ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಅರೌಂಡ್ 360 acres ಮೇಲೆ ನಾವು ಪ್ರಮೋಟ್ ಮಾಡಿದ್ರಿ. ದಾಳಿಂಬೆ ಮತ್ತೆ ಸುಮಾರು ಟೀಕ್ ಬಿಂಗ್ ಗ್ರೋಯಿಂಗ್ ಮೋರ್ ದ್ಯಾನ್ 40,000 ಟೀಕ್ plants in Chikkalapur. So that might be one of the biggest in South India or I don't know in the country also. Chennapatna nalli sumar madidiri. We have got national award, we have got lot of awards in Karnataka. This has motivated us. Agriculture anta bandaga even today it's more of a unorganized sector. Okay, so ನಾವು ಎಲ್ಲ ಎಫರ್ಟ್ಸ್ ಹಾಕಾದ್ಮೇಲೆನೂ ಎಷ್ಟೊಂದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಮಳೆ ಆಗಲಿ, ಅದು ಹೀಟ್ ಆಗಲಿ, ಅಥವಾ ಇದ್ರ ಮೇಲೆಲ್ಲ ನ್ಯಾಚುರಲ್ ಎನ್ವಿರಾನ್ಮೆಂಟಲ್ ಎಲ್ಲ ಇದಾಗುತ್ತೆ. ಸೊ ಇಂಥ ಒಂದು ಮಾಡೆಲ್ನ ನಾವು ಒಂದು ಸ್ಟ್ರಾಟಜೈಸ್ ಮಾಡಿಬಿಟ್ಟು ಮಾಡಿರೋದು. ಸೊ ದಟ್ ಇಸ್ ಆರ್ ಸಕ್ಸಸ್ಫುಲ್ ಸ್ಟೋರಿ. ನಾವು ಮಾಡಿರೋದನ್ನ ನೋಡಿ ಸಾವಿರಾರು ಕಂಪ್ನಿಗಳು ಬಂದಿದ್ದಾವೆ. ಆ್ಯಂಡ್ 6,000 square feet, 10,000 square feet ನಾವು ಮಾಡಿರೋದೆಲ್ಲ 99% ಎಲ್ಲ 1 acre. ಬಿಕಾಸ್ ಫಾರ್ಮ್ ಲ್ಯಾಂಡ್ ಅಂತ ಬಂದಾಗ ಇವನ್ ಟುಡೇ ವಿ ಫೀಲ್ ಅಟ್ಲೀಸ್ಟ್ ಒಂದು ಎಕರೆ 1.5 ಎಕರೆ ಇದ್ದಾಗ ಪರ್ ಯೂನಿಟ್ ಅದು ದಟ್ಸ್ ವಾಟ್ ಇಸ್ ಕಾಲ್ಡ್ ಆಸ್ ಅ ಫಾರ್ಮ್ ಲ್ಯಾಂಡ್. ತುಂಬಾ ಸ್ವಲ್ಪ ಕಂಪ್ನಿಗಳು ತುಂಬಾ ಚೆನ್ನಾಗೂ ಮಾಡ್ತಾ ಇದ್ದಾವೆ. ಸೊ ವಿ ಆರ್ ಹ್ಯಾಪಿ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.